ನರೇಂದ್ರ ಮೋದಿ ಆದ್ರೇ ಬೆಸ್ಟು, ಒಳ್ಳೇದು, ಇನ್ನೂ ಚೆನ್ನಾಗಿರುತ್ತೆ. ಮೋದಿನೇ ಬರಬೇಕಂದ್ರೆ ನಾವು ಕಾಯ್ತಾ ಇದ್ದೀವಿ, ಜನಗಳು ಇಷ್ಟಪಡ್ತಾ ಇದ್ದೀವಿ. NDAಗೆ ಹಿನ್ನಡೆ ಏನಿಲ್ಲ, ಅದು ದೇಶ ಅವ್ರು ಬಂದರೆ ಉದ್ಧಾರ ಆಗೋದು. ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಎವರ್ ಸೀನ್. ಕಾಂಗ್ರೆಸ್ ಅವ್ರು ಬಂದು ಹಾಳು ಮಾಡ್ತಾ ಇದ್ದಾರೆ, ಬೇಸ್ ನನ್ನ ಮಕ್ಕಳವರು. ದೇಶ ಅಭಿವೃದ್ಧಿ ಆಗಿದೆ, ಮಿಲಿಟರಿ ಸ್ಟ್ರಾಂಗ್ ಆಗಿದೆ, ಅದು ಬೇಕಾದ್ರೆ ಬೆಸ್ಟ್. ನಮ್ಮ ಮೋದಿ ಬಂದ್ರೆ ಸರ್ಕಾರ ರಚನೆ ಆಗಬೇಕು, ಇಲ್ಲಾಂದ್ರೆ ಬೇಡ ಬೇಡ. ಇವರು ಇನ್ನೂ 2 ಟರ್ಮ್ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಜೈ ಮೋದಿ. ಸರ್, ಇನ್ನೇನು ನಾಳೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ 3ನೇ ಟೈಮ್ ಆಗಿ. ಅದು ನಿಮ್ಮ ಒಪಿನಿಯನ್ ಏನಿದೆ ಸರ್? ಸರ್, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀರಿ. ಬೆಸ್ಟ್ ಪ್ರಧಾನಮಂತ್ರಿ ಇಂಡಿಯಾ ನೋಡಿರೋದೇ ಬೆಸ್ಟ್ ಪ್ರಧಾನಮಂತ್ರಿಯವ್ರನ್ನ. ಈ ಬಾರಿ ಲೀಡ್ ಕಮ್ಮಿ ಆಗಿರ್ಬೋದು ಸೀಟ್ಸು, ಬಟ್ಟು ಏನು ಆಡಳಿತ ಪಕ್ಷಗಳು ಮಾಡಿತ್ತು ಅದು ಕಂಪೇರ್ ಮಾಡಿದ್ರೆ ಏನೂ ಇಲ್ಲ. ಜಸ್ಟ್ 40 ಸೀಟ್ಸ್ 50 ಸೀಟ್ಸ್ ಕಳ್ಕೊಂಡಿದ್ದಾರೆ, ಅದೇನಿಲ್ಲ. ಯಾಕಂದರೆ ಈಗ ಸುಮಾರು 28 ಪಕ್ಷಗಳು ಎಲ್ಲ ಸೀಟ್ಗಳು ಈಗ ಶೇರ್ ಆಗಿರೋದ್ರಿಂದ ಅದೇನು NDAಗೆ ಹಿನ್ನಡೆ ಏನಿಲ್ಲ ಅದು. ಬಟ್ ಪ್ರಧಾನಮಂತ್ರಿ ಈಗಾಗಲೇ 10 ಇಯರ್ಸಿಂದ ಸೂಪರಾಗಿ ಇದು ಮಾಡಿದ್ದಾರೆ. ಆಮೇಲೆ ಬೆಸ್ಟು ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಎವರ್ ಸೀನ್. ಸೊ ಹಂಗಾಗಿ ನಮ್ಮ ಕಡೆಯಿಂದ ಅವ್ರು ತುಂಬ ಆಲ್ ದ ಬೆಸ್ಟು. ಮತ್ತು ಇವರು ಇನ್ನೂ 2 ಟರ್ಮ್ ಆಗಬೇಕು ಅಂತ ನಾವು ಕೇಳ್ಕೊತೀವಿ. 10 ವರ್ಷದಿಂದ ಆಗಿರೋ ಅಭಿವೃದ್ಧಿ ಈಗ ಇನ್ನು ಕಂಟಿನ್ಯೂ ಆಗ್ಬೋದಾ ಸರ್? ಸರ್, ಆಗುತ್ತೆ. ಈಗಾಗಲೇ ಸಾಕಷ್ಟು ಇದು ಮಾಡಿದ್ದಾರೆ, ಮಿಲಿಟ್ರಿ ಸ್ಟ್ರಾಂಗ್ ಮಾಡಿದ್ದಾರೆ, GST ಇದು ಮಾಡಿರ್ಬೋದು. ಆಮೇಲೆ ಇದು GDP ನೋಡಿದ್ರೆ ನಮ್ಮದು ಇಂಡಿಯಾ ಇವಾಗ, ಆಮೇಲೆ ನಾವು ಇದರಲ್ಲೂ ಫಿನಾನ್ಷಿಯಲ್ ವೈಸು 5th ರಿಚೆಸ್ಟ್ ಆಗಿದ್ದೀರಿ. ಸೊ ಮೇನ್ ಥಿಂಗ್ ಏನಂದರೆ ದೇಶ ಅಭಿವೃದ್ಧಿ ಆಗಿದೆ, ಮಿಲಿಟ್ರಿ ಸ್ಟ್ರಾಂಗ್ ಆಗಿದೆ, ಅದು ಬೇಕಾದ್ರೆ ಬೆಸ್ಟು. ಸೊ ಹಂಗಾಗಿ 10 ಇಯರ್ಸಲ್ಲಿ ಏನು ಮಾಡಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. 5 ಇಯರ್ಸ್ ಇನ್ನೂ ಚೆನ್ನಾಗಿ ಮಾಡ್ತಾರೆ, ನೋ ಡೌಟ್. ಅದು ಏನಕ್ಕೆ ಸರ್ ಬಹುಮತ ಬರೋಕ್ಕಾಗಿಲ್ಲ ಸರ್? ಹೇಳೋಕ್ಕಾಗಲ್ಲ. ಈಗ ಕೆಲವೊಂದು ಈಗ ಸೋಲು ಗೆಲುವು ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ, ಇವರೇ ಗೆಲ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ. ಈಗ ನನಗೊಬ್ರು ಇಷ್ಟ ಆಗ್ಬೋದು, ನಿಮಗೊಬ್ರು ಇಷ್ಟ ಆಗ್ಬೋದು. ಸೊ ಹಂಗಾಗಿ ಕೆಲವು ಇವಾಗ UPಯಲ್ಲಿ ಒಂದೊಂದು ಬೇರೆ ಥರ ವೋಟಿಂಗ್ಸ್ ಆಗಿದೆ, ಅಲ್ಲಿ SP ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಗುಜರಾತಲ್ಲಿ ಮಧ್ಯಪ್ರದೇಶ ತೊಗೊಂಡ್ರೆ BJP ಕ್ಲೀನ್ ಸ್ವೀಪ್ ಮಾಡಿದೆ. ಈಗ ಕರ್ನಾಟಕದಲ್ಲಿ ರೂಲಿಂಗ್ ಪಾರ್ಟಿ ಇರೋದ್ರಿಂದ ಒಂದು 5-6 ಸೀಟ್ ಹೋಗಿದೆ, ಅದರಲ್ಲೇನಿಲ್ಲ. ಸೊ ಬಟ್ ಮೇಜರ್ ಡಿಫ್ರೆನ್ಸ್ ಏನಿಲ್ಲ, ಹಾರ್ಡ್ಲಿ ಒಂದು 50 ಸೀಟ್ ಹೋಗಿರೋದು, ಅದೇನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಬಟ್ NDA ಇವಲ್ಲೂ ಅವರೇ ಮೆಜಾರಿಟಿ ಇದ್ದಾರೆ. ಸೊ ಹಂಗಾಗಿ ಏನು ತುಂಬ ಡಿಫ್ರೆನ್ಸ್ ಏನಿಲ್ಲ. ಈಗ ಆಲ್ಮೋಸ್ಟ್ ಈಗ ಕಾಂಗ್ರೆಸ್ ಏನು ತುಂಬ ಗೇನ್ ಮಾಡಿಲ್ಲ, ಹಾರ್ಡ್ಲಿ ಅವರು 53 ಇದ್ದರು, ಈಗ ಒಂದು 99 ಆಗಿದ್ದಾರೆ. ಸೊ ಕೆಲವು ಕಡೆ ಹೋಗುತ್ತೆ, ಕೆಲವು ಕಡೆ ಬರುತ್ತೆ, ಅದೇನು ಮಾಡೋಕ್ಕಲ್ಲ. ಸೊ ಈಗ ಈ ವಾಜಪೇಯಿ ಕಾಲದವ್ರು ತೊಗೊಂಡಾಗಿಂದ ಅದ್ವಾನಿ ಕಾಲದವ್ರು ತೊಗೊಂಡ್ರೆ 2 ಸೀಟಿಂದ ಇವತ್ತು 245 ಸಿಂಗಲ್ ಪಾರ್ಟಿ ಇದ್ದಾರೆ ಅಂದರೆ ಗ್ರೇಟ್. ಸರ್, ಇನ್ನೇನು ನಾಳೆ ನರೇಂದ್ರ ಮೋದಿ ಅವರು 3ನೇ ಟೈಮ್ ಆಗಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಸರ್, ನಮಗೆ ನರೇಂದ್ರ ಮೋದಿ ಆದ್ರೇ ಬೆಸ್ಟು, ಒಳ್ಳೇದು, ಇನ್ನೂ ಚೆನ್ನಾಗಿರುತ್ತೆ. ಏನಕ್ಕೆ ಸರ್? ಯಾವುದೇ ಒಂದು ಇದರಲ್ಲಾದ್ರೂ ಯಾವುದೇ ಒಂದು ಚೆನ್ನಾಗಿ ಇದು ಮಾಡ್ತಾರೆ. ಇವಾಗ ಎಲ್ಲ ಎಷ್ಟೊಂದು ಈಗ ಫ್ರೀ ಬಸ್ಸು ಅದು ಇದು ಅಂತೆಲ್ಲ ಮಾಡ್ತಿದಾರಲ್ವಾ, ಆ ಫ್ರೀ ಬಸ್ ಹೋಗ್ಬೇಕು ನಮಗೆ, ಅದರಿಂದ ನಮ್ಗೆ ಸ್ವಲ್ಪ ಆಟೋದವ್ರಿಗೆ ಉಪಯೋಗ. ಓಕೆ ಸರ್, ಈಗ 2 ಟೈಮು ಫುಲ್ ಮೆಜಾರಿಟಿ ಒಳಗಡೆ ಬಂದಿದ್ದಾರೆ, ಈ ಸಲ ಮೈತ್ರಿಯಲ್ಲಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದೆ? ನಮ್ಮದು ಒಪ್ಪಿಗೆ ಇದೆ ಸರ್, ಚೆನ್ನಾಗಿ ಆಗಬೇಕು. ಇಂಡಿಯಾ ಡೆವಲಪ್ಮೆಂಟ್ ಆಗುತ್ತಾ ಈ ಸಲ? ಹಾಂ, ಆಗುತ್ತೆ ಸರ್. ಸರ್, ಇನ್ನೇ ನಾಳೆ ಪ್ರಧಾನಮಂತ್ರಿ ಅವರು 3ನೇ ಸಲ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಮೋದಿನೇ ಬರಬೇಕಂದ್ರೆ ನಾವು ಕಾಯ್ತಾ ಇದ್ದೀವಿ, ಜನಗಳು ಇಷ್ಟಪಡ್ತಾ ಇದ್ದೀವಿ. ಏನಕ್ಕೆ ಸರ್ ಮೋದಿ ಅವರು? ದೇಶ ಅವ್ರು ಬಂದರೆ ಉದ್ಧಾರ ಆಗೋದು. ಈ ಕಾಂಗ್ರೆಸ್ ಅವ್ರು ಬಂದು ಹಾಳು ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಬಂದು 75 ವರ್ಷ ಆಡಿಯಾರ ಅವರು, ಬೇಸ್ ನನ್ನ ಮಕ್ಕಳವರು. ಮೋದಿ ಬರಲೇಬೇಕು, ಇನ್ನು 10 ಸತಿ ಬಂದ್ರೂ ಅವರೇ ಬರಬೇಕು. ನಾಳೆ ಅವ್ರದ್ದು ನಾವು ಮೋದಿಗೆ ಜೈ, ಮೋದಿಗೆ ಜೈ. ಓಕೆ, ಈಗ ಹೋದ್ಸಲಿ 2 ಟರ್ಮನ್ನು ಫುಲ್ ಮೆಜಾರಿಟಿ ಒಳಗೆ ಬಂದಿದ್ರು. ದೇಶನ ಉದ್ಧಾರ ಮಾಡ್ತಾರೆ ಅವರೇ. ಮುಸ್ಲಿಮ್ಸ್ ಅವ್ರನ್ನೆಲ್ಲ ಓಡಿಸ್ಬೇಕು, ಫಸ್ಟು ಇಲ್ಲಿಂದ ಓಡಿಸ್ಬೇಕು, ನಮ್ಮ ಇಚ್ಛೆ. ಈಗ ಪ್ರದೀಪ್ ಈಶ್ವರ್ ಸುಧಾಕರ್ ಇದ್ರೆ 1 ಲೋಟಲ್ಲಿ ಲೀಡ್ ಆಗಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರ. ಕೊಡಲೇಬೇಕು ಅವರು. ನಿಮ್ಮ ಒಪಿನಿಯನ್ ಏನು ಸರ್? ಹಂಗೆಲ್ಲ ಮಾತಾಡ್ಬೋದಿತ್ತು ಅವರು ಅದಕ್ಕೂ ಮುಂದೆ? ಸರ್, ನಾನು ಹೇಳೋದೊಂದೇ, ನಮ್ಮ ಮೋದಿ ಬಂದ್ರೆ ಸರ್ಕಾರ ರಚನೆ ಆಗಬೇಕು, ಇಲ್ಲಾಂದ್ರೆ ಬೇಡ. ಮೋದಿ ಜೈ. ನಮ್ಮ ಮೋದಿ ಫೇವ್ರೇಟ್. ನಾವು ಈ ಸಲ ಡೆವಲಪ್ಮೆಂಟ್ ಆಗುತ್ತೆ ಮತ್ತು 100% ಮಾಡ್ತಾರೆ. ಮೋದಿ ಬಂದರೆ ಚಂದ್ರಬಾಬು ನಾಯ್ಡು, ಮೋದಿ, ಪವನ್ ಕಲ್ಯಾಣ್ ಇವರೆಲ್ಲ ಬಂದಿದ್ದಾರೆ ಅಂದರೆ 100% ಮಾಡ್ತಾರೆ ದೇಶನ. ಓಕೆ, ಜೈ ಮೋದಿ.